ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ಲಿಕ್ಕೆ ಗರಿ ಗರಿ ಚಡ್ಡಿಯನ್ನ ಇಸ್ತ್ರಿ ಮಾಡಿ ಹಾಕೊಂಬಂದಂತವ್ರು ದೇಶದ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಭ್ರಷ್ಟ, ಕಳ್ಳ, ವಂಚಕ. ನರೇಂದ್ರ ಮೋದಿ ಇವರು ಒಬ್ಬ ವಂಚಕ. 150 ಕೋಟಿ ಇವತ್ತು ಅಂತವರಿಗೆಲ್ಲ ಟಿಕೆಟ್ ಕೊಡ್ತಾರೆ. ನೂರಾರು ಕೋಟಿಗಳ ಆಸ್ತಿ ಇದೆ. ಎಲ್ಲಿಂದ ಬಂತು? ನನ್ನ ಮೇಲೆ ಹಲ್ಲೆ ಆಯ್ತು, ಸುಮಾರು 150 ಕೋಟಿಗೂ ಅಧಿಕವಾಗಿ ನಾನು ರಿಕವರಿ ಮಾಡಿ ಕೊಟ್ಟೆ, ನಾನು ಜೈಲಿಗೆ ಹೋಗಿ ವಾಪಸ್ ಬರ್ತೀನಿ. ಸಾರ್, ಎಲ್ಲದಕ್ಕೂ ಕೋರ್ಟ್ಗೆ ಹೋಗ್ಲಿಕ್ಕೆ ಈ ಹೋರಾಟಗಾರರು ಇರುವಂತ ಸಣ್ಣ ಪುಟ್ಟ ಕೇಸ್ಗಳನ್ನ ನಡೆಸಲಿಕ್ಕಾಗಲ್ಲ. ಇದನ್ನ ನಡೆಸಬೇಕಾಗಿರುವಂತವ್ರು ಜವಾಬ್ದಾರಿಯುತ ವ್ಯಕ್ತಿಗಳು. ಅವರು ಜವಾಬ್ದಾರಿಯಿಂದ ನಾನು ಕಾರ್ಯನಿರ್ವಹಣೆ ಮಾಡ್ತೀನಿ ಅಂತ ಸಂವಿಧಾನವನ್ನ ಹಿಡಿದು ಪ್ರತಿಜ್ಞೆ ಮಾಡಿದಂತವ್ರು ದಾರಿ ತಪ್ಪಿದಾಗ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ನೀವು ಅಪ್ರಾಮಾಣಿಕರು, RSS ನವರು ಅಂದ್ರೆ ಅಪ್ರಾಮಾಣಿಕರು, ದ್ವೇಷವನ್ನ ಉಂಟು ಮಾಡುವಂತವ್ರು, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತವ್ರು, ರಾಜ್ಯದಲ್ಲಿ ಬೆಂಕಿ ಹಚ್ಚಿ ಹೆಣಗಳನ್ನು ಉರುಳಿಸಿ ಆ ಹೆಣಗಳ ಮೂಲಕ ಗೆಲ್ಲುವಂತವ್ರು ಅಂತ ಒಂದೇ ಮಾತಿನಲ್ಲಿ ಒಪ್ಪಿದ್ರೆ, ನೀವು ಯಾರೋ ಮುನಿರತ್ನನೋ ಅಥವಾ ಬೇರೆ ಯಾರೋ ಬೈರ್ತಿ ಬಸವರಾಜ ಮತ್ತೊಬ್ರು ಬಂದಿದ್ರೆ ನಾನು ಅದನ್ನ ಹೆಚ್ಚಿಗೆ ಹೇಳ್ತಿರ್ಲಿಲ್ಲ. ನಾನು RSS ನ ಕಟ್ಟಾಳು, ಗರಿ ಗರಿ ಚಡ್ಡಿಯನ್ನ ಇಸ್ತ್ರಿ ಮಾಡಿ ಹಾಕೊಂಬಂದಂತವ್ರು, ಅವರ ಜೀವನದ ಪ್ರತಿಯೊಂದು ಕಣದಲ್ಲಿ ಹಿಂದುತ್ವದ ರಕ್ತ ಹರಿಯುವಂತವ್ರು. ಅವರು ಈ ಹೇಳಿಕೆ ಕೊಡೋಂಗಿಲ್ಲ. ಅವರಿಗೆ ಹಿಂದೂ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಹಿಂದುತ್ವ ಅನ್ನುವಂಥದ್ದು ಇವತ್ತು ಬಿಜೆಪಿಯವರು ಮಾಡ್ತಾ ಇರೋದು ಹಿಂದುತ್ವದ ಒಂದು ಚಟುವಟಿಕೆಗಳು. ಅವ್ರು ಮಾಡ್ತಾ ಇರೋದು ಹಿಂದುತ್ವ, ಅದು ರಾಜಕೀಯಕ್ಕೆ. ಹಿಂದೂ ಅನ್ನುವಂಥದ್ದು ಜೀವನ ಶೈಲಿ. ಆ ಜೀವನ ಶೈಲಿಯಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ, ಇನ್ನೊಬ್ಬರಿಗೆ ನೋವು ಮಾಡದೆ, ಮಾತು ಮನಸ್ಸು ಕೃತಿಯಿಂದ ಯಾವುದೇ ರೀತಿಯಿಂದ ಮತ್ತೊಬ್ಬರಿಗೆ ತೊಂದರೆ ಮಾಡದೆ, ಕದಿಯದೆ, ಅಕ್ರಮವಾಗಿ ಸಂಗ್ರಹ ಮಾಡದೆ ಬದುಕುವಂತಹ ಜೀವನ ಶೈಲಿ ಇದೆಯಲ್ಲ, ಅದು ಹಿಂದೂ. ಇವರು ಹಿಂದುತ್ವ ರಾಜಕೀಯಕ್ಕೆ ಹಾಕಿರುವಂತ ಮುಖವಾಡ ಇದು. ಆ ಮುಖವಾಡದ ಮೂಲಕ ದೇಶದ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ಭ್ರಷ್ಟ, ಕಳ್ಳ, ವಂಚಕರು, ಇದು ನಾನೇ ಹೇಳ್ತಾ ಇರೋದಲ್ಲ, ನರೇಂದ್ರ ಮೋದಿ ಇವರು ಮೈಸೂರಿನಲ್ಲಿ 2018ರಲ್ಲಿ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ, ಒಬ್ಬ ವಂಚಕ, ಯಾರು ಬೆಂಗಳೂರಿನ ವಂಚಕ, ಅದಕ್ಕೆ ಹೇಳ್ತಾರೆ ಹೆಸರು ಹೇಳದೆ, ಆತ ವೋಟರ್ ಐಡಿಯನ್ನ ಕಳ್ಳ ಸೃಷ್ಟಿ ಮಾಡಿದಂತಹ ವಂಚಕ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗಿ ಹುಬ್ಬಳ್ಳಿಯಲ್ಲಿ ಒಂದು ಭಾಷಣ ಮಾಡ್ತಾರೆ, 150 ಕೋಟಿ ಭ್ರಷ್ಟಾಚಾರವನ್ನ ಮಾಡಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ. ಅವಾಗ 150 ಕೋಟಿ ಕದ್ದವನ್ ಯಾರು ಅಂದ್ರೆ ರಮೇಶ್ ಜಾರಕಿಹೊಳಿ. ಅವ್ರ ಮನೆಯಲ್ಲಿ ರೈಡ್ ಆಗಿರುತ್ತೆ. ಇವತ್ತು ಅಂತವ್ರಿಗೆಲ್ಲ ಟಿಕೆಟ್ ಕೊಡ್ತಾರೆ, ಅಂತವರೆಲ್ಲ ಬಿಜೆಪಿ ಗೆಲ್ತಾರೆ. ಇವರನ್ನ ನೀವು ಎಂತಹ ದೇಶೋದ್ಧಾರ ಮಾಡ್ತಾರೆ ಅಂತ ನೀವು ಹೇಳ್ತೀರಿ? ಈಶ್ವರಪ್ಪ, ನಾನು ಪ್ರಾಮಾಣಿಕ ದೇಶಭಕ್ತ, ನನ್ನ ಜೀವನದಲ್ಲಿ ದೇಶ ಧರ್ಮವೇ ಇರೋದು ಅಂತ ಹೇಳ್ತಾನೆ. ಮನೆಯಲ್ಲಿ ಅವರು ಹಿಂದೆ ಒಂದು ಸಣ್ಣ ಅಂಗಡಿ ಇತ್ತು. ಆ ಅಂಗಡಿ ಯಾವುದು ಅಂತ ಹೇಳಿದ್ರೆ, ಹೆಣ್ಮಕ್ಳು ಹಣೆ ಗಂಟಿಸ್ಕೊಂತಾರಲ್ಲ ಬಿಂದಿ, ಅಂತ ಬಿಂದಿಯನ್ನ ಮಾರಾಟ ಮಾಡುವಂತ ಒಂದು ಅಂಗಡಿ. ಇವತ್ತು ಅವ್ರದ್ದು ನೂರಾರು ಕೋಟಿಗಳ ಆಸ್ತಿ ಇದೆ. ಎಲ್ಲಿಂದ ಬಂತು? ಯಾಕೆ ಬಂತು? RSS ನವರು ಸೇವೆ ಮಾಡುವವರೇ ಆಗಿದ್ದರೆ ಇವರು ಅಕ್ರಮವಾದ ಹಣ ಇಷ್ಟೆಲ್ಲ ಹೆಂಗ್ ಬಂತು? ಪ್ರಾಮಾಣಿಕವಾಗಿ ಇಡೀ ಕರ್ನಾಟಕದಲ್ಲಿ ಇರುವಂತ ಒಬ್ಬ ಬಿಜೆಪಿಯವನು ಆತ್ಮಸಾಕ್ಷಿಯಿಂದ ಹೇಳಿ, ನಂದೆಲ್ಲ ದುಡ್ಡು ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತ ಒಬ್ರಿಬ್ರು ಇದ್ದಾರೆ. ಒಬ್ಬ ಹಾಲಾಡಿ ಶ್ರೀನಿವಾಸ್ ಅಂತ ಹೇಳಿ ಅವರೊಬ್ರು ಇರಬಹುದು, ಉಳಿದಂತವರು ಇಷ್ಟೋ ಭ್ರಷ್ಟಾಚಾರ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿ ದೇಶ ಸೇವೆ ಮಾಡ್ತೀರಿ? ಯಾವ ರೀತಿ ದೇಶ ಉದ್ಧಾರ ಮಾಡ್ತೀರಿ? ಹಿಂದೂ ಅನ್ನೋಂಥದ್ದು ಒಂದು ಜೀವನ ಶೈಲಿ ಅಂತ ಹೇಳಿದೆ. ಆ ಹಿಂದೂ ಧರ್ಮ ಅನ್ನೋಂಥದ್ದಕ್ಕೆ ಕಾನೂನು ಅಂತ ಹೇಳಬಹುದು. ನೋಡಿ, ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ. ನಮ್ಮ ಭಾರತದ ಒಂದು ಕಾನೂನು ಯಾವ ರೀತಿ ಇದೆ ಅಂದ್ರೆ, ಎಡಗಡೆಯಲ್ಲಿ ಈ ಕಡೆಯಿಂದ ಹೋಗ್ಬೇಕು, ಎದುರುಗಡೆಯಿಂದ ಬರುವಂತವ್ರು ಅವರ ಎಡಗಡೆಗೆ ಬರಬೇಕು. ಇದು ನಿಯಮ, ಅಂದ್ರೆ ಸಂಚಾರಿ ನಿಯಮ, ಸಾರಿಗೆ ನಿಯಮ ಅಂತ ಇದೆ. ನಾವು ಬಲಗಡೆ ಒಬ್ಬ ಹೋಗ್ತಾನೆ, ಎಡಗಡೆ ಒಬ್ಬ ಹೋಗ್ತಾನೆ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಹೋದ್ರೆ ಆಗ ಅಲ್ಲಿ ಆಕ್ಸಿಡೆಂಟ್ಸ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಒಂದು ನಿಯಮ ಅಂತ ಮಾಡಿದ್ದಾರೆ. ಆ ನಿಯಮಗಳನ್ನೇ ಧರ್ಮ ಅಂತ ಹೇಳಬಹುದು. ಆ ನಿಯಮಗಳು ಯಾವುದು? ಅಹಿಂಸೆ, ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರುವಂಥದ್ದು, ಅಸ್ತೇಯ, ಕದಿದೇ ಇರುವಂಥದ್ದು, ಅಪರಿಗ್ರಹ, ಕದ್ದು ಅಥವಾ ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹ ಮಾಡುವಂಥದ್ದು, ಸುಳ್ಳು ಹೇಳದೇ ಇರುವಂಥದ್ದು, ಮೋಸ ಮಾಡದೇ ಇರುವಂಥದ್ದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು, ಇದು ಧರ್ಮ. ಹಿಂದುವಿನ ಧರ್ಮ ಏನು ಅಂದ್ರೆ, ಇನ್ನೊಬ್ಬರಿಗೆ ನೋವು ಕೊಡದೆ, ಇನ್ನೊಬ್ಬರಿಂದ ಅಕ್ರಮ ಮೋಸ ಮಾಡಿ ಹಣ
ಮಾಡ್ಕೊಳ್ಳದೆ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಮುಂದೆ ಹೋಗುವಂಥದ್ದೇ ಧರ್ಮ, ಅದೇ ಹಿಂದುತ್ವ. ಅದನ್ನ ವಸುದೈವ ಕುಟುಂಬ ಅಂತ ಹೇಳ್ತಾರೆ, ಇಡೀ ಜಗತ್ತೇ ನನ್ನ ಕುಟುಂಬ ಅಂತ. ಅದೇ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ, ಇಡೀ ಜಗತ್ತಿನ ಜನರು ಸುಖವಾಗಿ ಬದುಕಲಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾನು ಮತ್ತೆ ಅದರಲ್ಲಿ ಜಾತಿ ಮತ ಭೇದ ನಾನ್ಯಾಕೆ ಬೇರೆ ಮಾಡ್ಲಿ? ಅವರವರ ನಂಬಿಕೆ, ಅವರವರ ಆಚರಣೆ ಮಾಡ್ಕೊಳ್ಳಿ. ಕುವೆಂಪು ಅವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಅವರು ಮನುಜರಷ್ಟೋ ಮತಗಳಷ್ಟು ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಮತಗಳು, ಅಷ್ಟು ದೇವರುಗಳಿರ್ಬೇಕು ನಿಜವಾಗಿ. ಆದ್ರೆ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದು, 33 ಕೋಟಿ ದೇವತೆಗಳು ಭಾರತದಲ್ಲಿದ್ದಾರೆ ಅಂತ ಹೇಳಿರ್ತಾರೆ. ಅಂದರೆ ಅದರ ಅರ್ಥ ಅವತ್ತಿನ ಜನಸಂಖ್ಯೆ 33 ಕೋಟಿ. 33 ಕೋಟಿ ದೇವತೆಗಳಿದ್ರೆ ತಪ್ಪಲ್ಲ, ಮನುಜರಷ್ಟೋ ಮತಗಳಷ್ಟು. ಹಂಗಾಗಿ ಎಷ್ಟು ಜನ ಇದ್ದಾರೋ ಅಷ್ಟು ಮತಗಳು, ಅಷ್ಟು ದೇವರುಗಳು ಬರಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ಹೇಳೋದಷ್ಟೇ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗಳ ಜೊತೆಯಲ್ಲಿ ಸ್ನೇಹ, ನೆಮ್ಮದಿಯಿಂದ, ಶಾಂತಿಯಿಂದ ಬದುಕಬೇಕು. ಇದು ನನ್ನ ವಿಚಾರಧಾರೆ, ಕುವೆಂಪು ಅವರ ವಿಚಾರಧಾರೆ. ನೀವು ಇಲ್ಲಿವರೆಗೂ ನಾನು ಹೇಳಿದ್ದೇನು ಕೇಳಿದ್ರಿ? ನಾನು ಇಲ್ಲಿವರೆಗೂ ಹೇಳಿದ್ದು ನನ್ಗೆ ಜಾತಿಯ ಒಲವಿಲ್ಲ ಅಂತ ಹೇಳಿ, ಮನುಜರಷ್ಟೋ ಮತಗಳಷ್ಟು ಅಂತ. ಇದರ ಅರ್ಥ ಜಾತಿನೇ ಇರಬಾರದು ಅಂತ. ದೇವರುಗಳು ನೂರಾರು ದೇವರುಗಳಲ್ಲ, ಸಾವಿರಾರು ಕೋಟ್ಯಾಂತರ ದೇವರುಗಳಾಗಬೇಕು. ಈ ದೇಶದ ಜಗತ್ತಿನ ಜನಸಂಖ್ಯೆ 700 ಕೋಟಿ ದಾಟಿದೆ. 700 ಕೋಟಿ ದೇವತೆಗಳಿರ್ಬೇಕು, ನಂದೇನ್ ತಪ್ಪು ಅಂತ ಹೇಳಲ್ಲ. 700 ಜಾತಿಗಳಿತ್ಕೊ, 700 ಕೋಟಿ ಜಾತಿಗಳಿದ್ಕೊಂಡು ನಂದೇನ್ ತಪ್ಪು ಅಂತ ಹೇಳಲ್ಲ. ನಾನು ನೋಡೋದು ಮನುಷ್ಯತ್ವದ ಮಾನವೀಯತೆ. ಮಾನವೀಯತೆ ಬಂದಾಗ ಜಾತಿ ಎಲ್ಲಿಂದ ಬರುತ್ತೆ? ಅದೆಲ್ಲ ಈಗಾಗಲೇ ಆಗಿದೆ. ಸರ್ಕಾರದ ಜಮೀನುಗಳನ್ನು ಉಳಿಸುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಯ್ತು, ಬೆದರಿಕೆಗಳು ಆಯ್ತು. ಈ ಕಾರಣದಿಂದಾಗಿ ದೂರುಗಳನ್ನು ಕೊಟ್ಟೆ, ದೂರುಗಳು ದಾಖಲಾಗ್ಲಿಲ್ಲ. ಅದಾದ ಮೇಲೆ ಸರ್ಕಾರದ ಆಸ್ತಿಯನ್ನ ಸುಮಾರು 150 ಕೋಟಿಗೂ ಅಧಿಕವಾಗಿ ನಾನು ರಿಕವರಿ ಮಾಡಿ ಕೊಟ್ಟೆ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮಾನಭಂಗ ಮಾಡ್ದ ಅನ್ನುವಂಥ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸ್ತಾರೆ. ಇದರಲ್ಲಿ ಪ್ರತಿಭಟನೆಯ ರೂಪದಲ್ಲಿ ನಾನು ಜೈಲಿಗೆ ಹೋಗಿ ವಾಪಸ್ ಬರ್ತೀನಿ. ಬಂದಾದ ನಂತರ ಆ ಕೇಸು ವಿತ್ಡ್ರಾ ಆಗತ್ತೆ. ಅದಾದ ನಂತರ ನನ್ನ ಹೋರಾಟ ಮುಂದುವರಿತಾ ಇರುವಂತ ಸಂದರ್ಭದಲ್ಲಿ ಒಂದು ಕೇಸ್ನಲ್ಲಿ 2 ಲಕ್ಷ ರೂಪಾಯಿ ನನ್ನ ಹತ್ರ ಎಕ್ಸ್ಟಾರ್ಷನ್ ಅಂದ್ರೆ ಡಿಮ್ಯಾಂಡ್ ಮಾಡ್ದ ಅಂತೇಳಿ ಒಂದು ಸುಳ್ಳು ಮೊಕದ್ದಮೆಯನ್ನ ಒಬ್ಬರು ಹಾಕ್ತಾರೆ. ಅದರ ವಿರುದ್ಧ ನಾನು ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟ್ ಚೀಮಾರಿ ಹಾಕಿ ಕಳಿಸ್ತದೆ. ಇದಕ್ಕೆ ಯಾವುದೇ ಸಾಕ್ಷ್ಯ, ಆಧಾರ, ಪುರಾವೆಗಳು ಏನೂ ಇಲ್ಲ. ಅತ್ಯಂತ ಒಂದು ಪ್ರಭಾವ ಬೀರಿ ಇದು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದು ಕೂಡ ಆಗಿದೆ. ಈ ಎಲ್ಲದರ ನಡುವೆ ನನಗೆ ಪೊಲೀಸ್ ರಕ್ಷಣೆ ಬೇಕು ಅಂತ ಹೇಳಿ ಸಂವಿಧಾನದ ಕಾನೂನಿನ ಚೌಕಟ್ಟಿನಡಿಯಲ್ಲಿ ನನ್ನ ದೂರುಗಳನ್ನ ಕೊಡ್ತಾ ಬರ್ತೀನಿ. ಕೊನೆಗೆ ಪೊಲೀಸ್ನವರಿಂದ ಸಹಕಾರ ಸಿಗೋದಿಲ್ಲ. ಆಗ ನಾನು ಮಾನವ ಹಕ್ಕು ಆಯೋಗದ ಇದನ್ನ ಕದವನ್ನ ತಟ್ತೀನಿ. ಆ ಸಂದರ್ಭದಲ್ಲಿ ಮಾನವ ಹಕ್ಕು ಆಯೋಗ 6 ಬಾರಿ ಆದೇಶ ಮಾಡುತ್ತೆ ಹನುಮೇಗೌಡರಿಗೆ ರಕ್ಷಣೆ ಕೊಡಿ ಅಂತ, ಆದರೂ ಕೊಡೋದಿಲ್ಲ. ಅದೇ ಸಂದರ್ಭದಲ್ಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಹನುಮೇಗೌಡರ ಜೀವ ಭಯ ಅಥವಾ ಅವರಿಗೆ ಇರುವಂತಹ ಬೆದರಿಕೆ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಹನುಮೇಗೌಡರಿಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ಹೇಳಿ ಪತ್ರಗಳನ್ನು ಬರೀತಾರೆ ಬೆಂಗಳೂರು ಮಹಾನಗರ ಕಮಿಷನರ್ಗೆ. ಆದ್ರೆ ಅದನ್ನು ಪುರಸ್ಕರಿಸೋದಿಲ್ಲ, ಎಲ್ಲವನ್ನು ಧಿಕ್ಕರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಕೆಳ ಹಂತದಿಂದ DG ವರೆಗೆ ಹಾಕ್ತಾ ಇದ್ದಂತ ಒಂದು ವರದಿಗಳಿರ್ತಾವಲ್ಲ, ವರದಿಗಳು ಸುಳ್ಳು. ಎಂತಹ ಸುಳ್ಳು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸುಳ್ಳು ವರದಿಗಳು.